ಓಕೆ, ನಮಸ್ಕಾರ ಫ್ರೆಂಡ್ಸ್. ನನ್ನ ಹೆಸರು ಭವಾನಿ ಅಂತ. ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, AWPL ಅಂತ. ಅಸಲಿ PSN ಅನ್ಬೋದು, AWPL ಅನ್ಬೋದು. ಆ ಸಂಸ್ಥೆಯಲ್ಲಿ ನಮ್ಮದು ಲೇಡೀಸ್ ಪ್ಯಾಡ್ ಐತಿ. ನಮ್ಮದು ಲೇಡೀಸ್ ಪ್ಯಾಡ್ ಇದು ಒಂದು ದಿವಸಕ್ಕೊಂದೇ ಪ್ಯಾಡು. ನಾವು ಹೊರಗಡೆಯಿಂದ ತರ್ತೀವಿ, ಅದು ತುಂಬ ಕೆಮಿಕಲ್ ಹಾಕಿರ್ತಾರೆ. ಆದರೂ ಬಳಸೋದರಿಂದ ನಿಮಗೆ ಎಷ್ಟು ಸೈಡ್ ಎಫೆಕ್ಟ್ ಬರುತ್ತೆ ಗೊತ್ತಾ? ಇದು ಬಳಸೋದ್ರಿಂದ ಯಾವ ಸೈಡ್ ಎಫೆಕ್ಟು ನಿಮಗಿರಲ್ಲ. ಅದು ಏನಂದರೆ ಹೊಟ್ಟೆ ನೋವು ಬರ್ತೈತೆ, ಮತ್ತು ತಿಂಗಳ ಹೊಟ್ಟೆ ನೋವು ಬರುತ್ತೆ, ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ, ಹೆಣ್ಮಕ್ಳಿಗೆ ತುಂಬ ಸಮಸ್ಯೆ ಬರುತ್ತೆ. ಅದು ಬಳಸೋದು ಗರ್ಭಚೀಲಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ಅದು ಈ ಪ್ಯಾಡ್ ಬಳಸೋದ್ರಿಂದ ಇದು ಆಯುರ್ವೇದಿಕ್ ಅಲ್ಲ, ನಿಮ್ಗೆ ಯಾವ ಸೈಡ್ ಎಫೆಕ್ಟು ಆಗಂಗಿಲ್ಲ. ಹೊಟ್ಟೆ ನೋವು ಬರಲ್ಲ, ಸೊಂಟ ನೋವು ಬರಲ್ಲ, ಮತ್ತು ಸುಸ್ತಾಗಲ್ಲ, ಈಟಾಗಲ್ಲ, ಕೂಲ್ಡ್ ಇರ್ತೈತೆ ಆ ಜಾಗದಲ್ಲಿ ನೀವು ಬಳಸೋದ್ರಿಂದ. ಅದೇ ಹೊರಗಡೆದಾದರೆ ಕೂಲ್ಡ್ ಇರಲ್ಲ, ಇಚ್ಚಿಂಗ್ ಪ್ರಾಬ್ಲಮ್ ಇರ್ತೈತೆ. ಇದು ಬಳಸೋದ್ರಿಂದ ನಿಮ್ಗೆ ಇಚ್ಚಿಂಗ್ ಪ್ರಾಬ್ಲಮ್ಮು ಸಿಗಲ್ಲ. ಈ ಪ್ಯಾಡ್ ನೋಡಿರಿ, ಪ್ಯಾಕಿಂಗೇ ನೋಡಿರಿ ಇಷ್ಟು ಚೆನ್ನಾಗೈತಿ. ನಮಗೆ ಚಿಪ್ ಹಾಕಿರ್ತಾರೆ, ಲೀಕೇಜ್ ಕೂಡ ಆಗಂಗಿಲ್ಲ ಈ ಪ್ಯಾಡು. ಅದೇ ಹೊರಗಡೆ ಹೋದರೆ ಲೀಕೇಜ್ ಪ್ರಾಬ್ಲಮ್ ಇರ್ತೈತೆ. ಒಂದು ದಿವಸಕ್ಕೆ 3-4 ಚೇಂಜ್ ಮಾಡಬೇಕು. ಇದು ಆ ಥರ ಅಲ್ಲ, ಒಂದು ದಿವಸಕ್ಕೆ ಒಂದೇ ಬಳಸಬೇಕು. ಇದು ನೋಡಿ, ಪ್ಯಾಕಿಂಗ್ ಎಷ್ಟು ಸುಂದರವಾಗಿ ಮಾಡಿದೆ. ಅದೇ ಹೊರಗಡೆದು ಎಷ್ಟು ಸುಂದರವಾಗಿರ್ತೈತೆ ನೋಡಿ. 10 ಪ್ಯಾಡ್ ಇರ್ತಾವೆ ಇದರಲ್ಲಿ, ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡ್ಯಾರ. ಅದೇ ಹೊರಗಡೆದಾದರೆ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡ್ತಾರೆ, ಮಾಡಲ್ಲ ಇಷ್ಟು ನೀಟಾಗಿ. ಇದು ಬಳಸೋದ್ರಿಂದ ಯಾವ ಸೈಡ್ ಎಫೆಕ್ಟ್ ಗರ್ಭಚೀಲಕ್ಕೆಲ್ಲ ಎಫೆಕ್ಟ್ ಆಗಂಗಿಲ್ಲ ನಿಮಗೆ. ಆವಾಗಿನ ಕಾಲದಲ್ಲಿ ಅಜ್ಜಿಯವ್ರು ಏನು ಮಾಡ್ತಾಯಿದ್ರು, ಆ ಬಟ್ಟೆನ ಬಿಸಿನೀರಲ್ಲಿ ಕುದಿಸಿ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಕುದಿಸಿ ನೀಟಾಗಿ ಮಡಚಿ ಎತ್ತಿ ಇಡ್ತಾಯಿದ್ರು. ಇವಾಗಿನ ಕಾಲದಲ್ಲಿ ಆ ಥರ ಏನೂ ಮಾಡೋಂಗಿಲ್ಲ. ಈಗ ಅದ್ರ ಕಡೆಯಿಂದನೇ ಸಣ್ಣ ಮಕ್ಕಳಿಗೆಲ್ಲ ಡಾಕ್ಟ್ರುಗಳು ಗರ್ಭಚೀಲ ತೆಗಿಬೇಕು. ಇನ್ನು ಮದುವೆ ಆಗಿರ್ತೈತೆ ಹೊಸ್ದಾಗಿ ಗರ್ಭಚೀಲ. ಸಣ್ಣ ಹುಡುಗರು ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇರ್ತಾರೆ ಡೇಟ್ ಆದಾಗೆಲ್ಲ. ಇದೇ ನೀವು ಬಳಸಿದ್ರೆ ಹೊಟ್ಟೆ ನೋವು ಇರಲ್ಲ, ಮುಂದಕ್ಕೆ ಅವ್ರಿಗೆ ಮಕ್ಕಳಾಗ ಪ್ರಾಬ್ಲಮ್ ಕೂಡ ಏನು ಆಗಂಗಿಲ್ಲ. ನೀವು ಅದೇ ಬಳಸ್ತಾ ಇದ್ದರೆ ಗರ್ಭಚೀಲಕ್ಕೆ ಎಫೆಕ್ಟ್ ಆಗಿ ಅವ್ರ ಮಕ್ಕಳಾಗೋದಕ್ಕೆ ಕೂಡ ತೊಂದರೆ ಆಗುತ್ತೆ. ನಿಮಗೇನೇನೋ ಇಷ್ಟ ಆದರೆ ನಮ್ಮ ಪ್ಯಾಡ್ ತಗೊಳ್ರಿ. ನಮ್ಮ ನಂಬರನ್ನು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಕೂಡಲೇ ಫೋನ್ ಮಾಡಿರಿ, ನಾವು ನಿಮ್ಮ ಮನೆಗೆ ಬಂದು ತಲುಪಿಸ್ತೀವಿ.